ಸರ್ವರಿಗೂ ನಮಸ್ಕಾರಗಳು. ಆತ್ಮೀಯರೇ, ಮೌನದ ಮೌಲ್ಯ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಳ್. ಮನಶುದ್ಧಿಯೊಂದಿಗೆ ಲೋಕ ಕಲ್ಯಾಣಕ್ಕಾಗಿ, ಸಮಾಜದ ಉನ್ನತಿಗಾಗಿ ಮೌನ ತಪೋನುಷ್ಠಾನಗೈಯುವುದು ಸುಲಭದ ಮಾತಲ್ಲ. ಅನೇಕ ಸಂತ ಶರಣರು ಸತ್ಕಾರ್ಯಗಳನ್ನು ಮಾಡುವ ಸಂಕಲ್ಪದೊಂದಿಗೆ ಏಕಾಗ್ರತೆಯಲ್ಲಿ ತಮ್ಮ ಮನಸ್ಸನ್ನು ತೊಡಗಿಸಿಕೊಂಡು 11 ದಿನ, 21 ದಿನ ಅಥವಾ 1 ತಿಂಗಳ ಕಾಲ ಮೌನಾನುಷ್ಠಾನ ಮಾಡುವುದನ್ನು ಕಾಣಬಹುದಾಗಿದೆ. ಆ ಮೂಲಕ ಮೌನದ ಬಲದಿಂದ ತಮ್ಮ ಶರೀರವನ್ನು ಮಂತ್ರ ಶರೀರವಾಗಿ ಮಾಡಿಕೊಳ್ಳುತ್ತಾರೆ. ಈ ಮೌನಾನುಷ್ಠಾನದಿಂದ ದೊರೆತ ಶಕ್ತಿಯನ್ನು ಲೋಕ ಕಲ್ಯಾಣಕ್ಕಾಗಿ, ಭಕ್ತರ ಹಿತಕ್ಕಾಗಿ ಬಳಸಿಕೊಳ್ಳುವ ಅನೇಕ ಮಹಾಪುರುಷರ ಈ ಕಾಯಕ ಸಂಸ್ಕೃತಿಗೆ ನನ್ನ ಭಕ್ತಿಯ ಪ್ರಣಾಮಗಳು. ಈ ಮೌನ ಆಚರಣೆಯ ಸಂಪ್ರದಾಯವು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಸೀಮಿತವಾಗದೆ ಸಂಸಾರಿಗಳಿಗೂ ಕೂಡ ಅನ್ವಯವಾಗಬೇಕು. ಮನುಷ್ಯನಾಗಿ ಜನ್ಮ ತಳೆದ ಬಳಿಕ ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನು ಸಂಕಲ್ಪ ಮಾಡಿ ಆ ಮೂಲಕ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುವಲ್ಲಿ, ಸಂಕಲ್ಪ ಸಿದ್ಧಿಸುವಲ್ಲಿ ಮೌನವು ಅತಿ ಹೆಚ್ಚಿನ ಮಹತ್ವ ಪಡೆದುಕೊಳ್ಳುತ್ತದೆ. ಜರ್ಮನಿಯ ಗಾದೆ ಮಾತು ಹೇಳುವಂತೆ, ಸ್ಪೀಚ್ ಈಸ್ ಸಿಲ್ವರ್, ಸೈಲೆನ್ಸ್ ಈಸ್ ಗೋಲ್ಡ್, ಸ್ಪೀಚ್ ಈಸ್ ಹ್ಯೂಮನ್, ಸೈಲೆನ್ಸ್ ಈಸ್ ಡಿವೈನ್ ಅಂತ ಹೇಳುತ್ತೆ. ಅಂದರೆ ಮಾತು ಬೆಳ್ಳಿ, ಮೌನ ಬಂಗಾರ, ಮಾತು ಮಾನವ, ಮೌನ ದೈವಿಕ ಎಂಬ ಮಾತಿದೆ. ಒಮ್ಮೆ ಧರ್ಮದ ಸಾರವನ್ನು 1 ಅಥವಾ 2 ಶಬ್ದಗಳಲ್ಲಿ ಹೇಳಿಕೊಡಲು ಸಾಧ್ಯವೇ ಎಂದು ರಾಜ ಕೇಳಿದ ಪ್ರಶ್ನೆಗೆ ಲಾವೋತ್ಸೋ ಸೂಚಿಸಿದ ಪರಿಹಾರವು ಬಹಳ ಅದ್ಭುತವಾಗಿದೆ. ಒಂದು ದಿನ ಪ್ರಾಂತದ ದೊರೆ ತನ್ನ ಯಾತ್ರಾ ಮಾರ್ಗವಾಗಿ ಪ್ರಯಾಣ ಮಾಡುತ್ತಿದ್ದಾಗ ಲಾವೋತ್ಸೋನ ಆಶ್ರಮಕ್ಕೆ ಬರುತ್ತಾನೆ. ಲಾವೋತ್ಸೋನನ್ನು ಭೇಟಿ ಮಾಡಿ ಅವನಿಗೆ ತನ್ನ ವಂದನೆ ಸಲ್ಲಿಸಿ ಅವನಿಂದ ಜ್ಞಾನ ಮಾರ್ಗದ ಬಗ್ಗೆ ತಿಳಿದುಕೊಳ್ಳುವ ಆಸೆ ರಾಜನಿಗಾಗುತ್ತದೆ. ಆಗ ರಾಜ್ಯವನ್ನು ನೋಡಿಕೊಳ್ಳುವಲ್ಲಿ ನನ್ನ ಪೂರ್ತಿ ಸಮಯ ಹೋಗಿಬಿಡುತ್ತದೆ, ಸತ್ಸಂಗ ಮುಂತಾದವುಗಳಿಗೆ ಸಮಯವೇ ಸಿಕ್ಕುವುದಿಲ್ಲ. ನನ್ನಂಥ ಬಿಡುವಿಲ್ಲದ ಮನುಷ್ಯನಿಗೆ ಧರ್ಮದ ಸಾರವನ್ನು 1 ಅಥವಾ 2 ಶಬ್ದಗಳಲ್ಲಿ ಹೇಳಿಕೊಡುವುದು ಸಾಧ್ಯವೇ ಎಂದು ರಾಜ ಲಾವೋತ್ಸೋ ಹತ್ತಿರ ತನ್ನ ಸಮಸ್ಯೆ ಹೇಳಿಕೊಂಡ. ಆಗ ಲಾವೋತ್ಸೋ, ರಾಜ, 2 ಶಬ್ದ ಬೇಡ, ಕೇವಲ 1 ಶಬ್ದ ಸಾಕು ಎಂದಾಗ, ಹೌದಾ, ಯಾವುದು ಆ ಶಬ್ದ ಎಂದು ಕೇಳಿದಾಗ ಲಾವೋತ್ಸೋ ಹೇಳುತ್ತಾನೆ, ಆ ಶಬ್ದ ಬೇರೆ ಯಾವುದೂ ಅಲ್ಲ, ಅದು ಮೌನ ಎಂದು ಉತ್ತರ ನೀಡುತ್ತಾನೆ. ಹೌದು, ಮೌನ ಜಗತ್ತಿನ ಅದ್ಭುತ ಸಂಗೀತ ಅನ್ನುತ್ತಾರೆ. ಜಗತ್ತಿನ ಉಗಮವಾಗಿದ್ದೇ ಮೌನದ ಗರ್ಭದಿಂದ. ಹಾಗೆಯೇ ನಮ್ಮೆಲ್ಲ ಯೋಚನೆಗಳು ನಮ್ಮೊಡಲಿನ ಮೌನದಿಂದಲೇ ಹುಟ್ಟಿಕೊಳ್ಳುವವು. ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಇಂದಿನ ರೂಢಿ ಮಾತು. ಆದರೆ ಅದೇ ಪರಮಸತ್ಯವೇನೂ ಅಲ್ಲ. ಕೆಲವೊಮ್ಮೆ ಮೌನ ಅಸಹಾಯಕತೆಯೂ, ಸಿಡುಕು, ಅಸಹನೆಯೂ ಆಗಿರಬಹುದಲ್ಲವೇ? ಆದ್ದರಿಂದ ಮೌನ ಅನ್ನುವುದು ಮಾತಿಲ್ಲದಿರುವಿಕೆಯಷ್ಟೇ ಆಗಿಬಿಡಬಾರದು. ಅದು ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಅಸ್ತ್ರವಾಗಬಾರದು. ಮೌನ ಎಂದರೆ ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದೇ ಉತ್ತರ ಎಂಬ ಕುವೆಂಪುವರ ಮಾತು ನೆನಪಾಗುತ್ತದೆ. ಬಯಾಜಿದ್ ಬಸ್ತಮಿ ಹೇಳುವ ಪ್ರಕಾರ, ಮೌನದ ಹಣತೆಗಿಂತ ಪ್ರಖರವಾಗಿ ಬೆಳಗುವ ಹಣತೆಯನ್ನು ನಾನೆಲ್ಲೂ ಕಂಡಿಲ್ಲ ಎನ್ನುತ್ತಾರೆ. ಇಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ನಮ್ಮ ನೆಲದ ನಾಣ್ಣುಡಿಯೂ ಕೂಡ ನೆನಪಾಗುತ್ತದಲ್ಲವೇ? ಮೌನಕ್ಕೆ ನಮ್ಮ ಹಿರಿಯರು ಮತ್ತು ದೂರದ ಪರ್ಷಿಯಾದ ಸೂಫಿಗಳು ಹೇಗೆ ಸಮಾನ ಗೌರವ ಕೊಟ್ಟಿದ್ದರು ಎಂಬ ಅರಿವಾಗುತ್ತದೆ. ನಾವು ಮಾತಿನ ಭರಾಟೆಯ ಲೋಕದಲ್ಲಿ ಒಮ್ಮೆ ಮೌನಕ್ಕೆ ಶರಣಾಗಿ ನೋಡಿದರೆ ನಮಗೆ ನೆಮ್ಮದಿ ಎನ್ನುವಂಥದ್ದು ಹುಡುಕಿಕೊಂಡು ಬರುತ್ತದೆ. ಡಿವಿಜಿಯವರ ಒಂದು ಕಗ್ಗದಲ್ಲಿ ಈ ಮೌನಕ್ಕಿರುವಂಥ ಮಹಿಮೆಯನ್ನ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ,
ತಳದ ಕಸ ತೇಲುತ್ತ ಬಗ್ಗಡವಾದುವುದು, ಕಲಕದದ್ದದೆ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯುವುದು ಶಾಂತಿಯಲ್ಲಿ ಮಂಕುತಿಮ್ಮ ಎಂದಿದ್ದಾರೆ. ಹೌದು, ನಮ್ಮ ಮನಸ್ಸೆಂಬುದು ಒಂದು ಸರೋವರ ಅಥವಾ ಕೊಳವಿದ್ದಂತೆ. ಆ ಕೊಳದಲ್ಲಿ ಜನರು ಬಟ್ಟೆ ಒಗೆಯುವುದು, ದನಕರುಗಳನ್ನು ತೊಳೆಯುವುದು, ವಾಹನಗಳನ್ನು ತೊಳೆಯುವುದು, ಪಾತ್ರ ಪಡಗ ಇತ್ಯಾದಿಗಳನ್ನು ತೊಳೆದು ಅದನ್ನೆಲ್ಲವನ್ನು ಹೊಲಸು ಮಾಡಿಬಿಡುತ್ತಾರೆ ಅಲ್ಲವೇ? ಹಾಗೆಯೇ ನಮ್ಮ ಮನಸ್ಸೆಂಬ ಸರೋವರವನ್ನು ಲೋಕದ ಜನರು ತಮ್ಮ ಅಹಿತ ವಿಚಾರಗಳನ್ನು ತುಂಬಿ ನಮ್ಮ ಮನಸ್ಸನ್ನೂ ಕೂಡ ಹೊಲಸು ಮಾಡಿಬಿಡುತ್ತಾರೆ. ನಮ್ಮ ಮನಸ್ಸಿಗೂ ಆ ಸರೋವರಕ್ಕೂ ವ್ಯತ್ಯಾಸವೇನೆಂದರೆ, ಸರೋವರಕ್ಕೆ ಜನರು ತುಂಬುವ ಹೊಲಸನ್ನು ತಡೆಯಲು ಶಕ್ತಿಯಿಲ್ಲ, ನಮಗೆ ಆ ಶಕ್ತಿ ಇದೆ. ನಮ್ಮ ಮನಸ್ಸಿನಲ್ಲಿ ಕಸದಂತೆ ಹಳೆಯ ನೆನಪುಗಳು, ಕಹಿ ವಿಚಾರಗಳು ಮತ್ತು ಘಟನೆಗಳು ತುಂಬಿಕೊಂಡಿರುತ್ತವೆ. ಯಾವುದೇ ರೀತಿಯಲ್ಲಿ ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೂ ಅದು ನಮ್ಮನ್ನು ಮತ್ತೆ ಮತ್ತೆ ಕಾಡುತ್ತದೆ. ಹಾಗೆ ಕಾಡುವ ವಿಚಾರಗಳೇ ತಿಳಿನೀರಿನ ಕೊಳದಂತಹ ನಮ್ಮ ಮನಸ್ಸಿನ ಸರೋವರದ ತಳದಲ್ಲಿ ಅಡಗಿರುವ ಕಸ ಗಲೀಜು. ಲೋಗರದರೊಳಗಿಳಿಯೇ ಎಂದರೆ ನಮ್ಮ ಮನಸ್ಸಿನ ಮೇಲೆ ಲೋಕದ ಜನರ ಪ್ರಭಾವದಿಂದ ಜಗತ್ತಿನ ವಿಚಾರಗಳು ಮನದೊಳಗೆ ನುಗ್ಗಿದಾಗ ನಮ್ಮ ಒಳಗಿನ ವಿಚಾರಗಳು ಕಸದಂತೆ ಮೇಲೆದ್ದು ನಮ್ಮ ಮನಸ್ಸನ್ನು ಕದಡಿಬಿಡುತ್ತವೆ. ಅದನ್ನು ಕಲಕದೆ ಅಥವಾ ಅದ್ದದೇ ಬಿಟ್ಟರೆ ಮತ್ತೆ ಆ ಕಸವೆಲ್ಲ ನಿಧಾನವಾಗಿ ತಳಸೇರಿ ಹೇಗೆ ಕೊಳದ ನೀರು ಮತ್ತೆ ತಿಳಿಯಾಗುವಂತೆ ನಮ್ಮ ಮನಸ್ಸನ್ನೂ ಕೂಡ ಸ್ವಲ್ಪ ಕಾಲ ಮೌನವಾಗಿಸಿದರೆ ಸಾಕು, ತಿಳಿಯಾಗುತ್ತದೆ ಅಲ್ಲವೇ? ನಮ್ಮ ಮನಸ್ಸಿನಲ್ಲಿ ಬರುವ ವಿಚಾರಗಳಲ್ಲಿ ನಾವು ಒಳ್ಳೆಯ ವಿಚಾರಗಳು ಯಾವುವು, ಕೆಟ್ಟ ವಿಚಾರಗಳು ಯಾವುವು ಎಂಬುದನ್ನು ಅರಿತುಕೊಳ್ಳಬೇಕು. ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸನ್ನು ಅರಳಿಸಿದರೆ, ಕೆಟ್ಟ ವಿಚಾರಗಳು ನಮ್ಮ ಮನಸ್ಸನ್ನು ಕೆರಳಿಸುತ್ತವೆ. ಇಂದ್ರಿಯಗಳ ಮೂಲಕ ಹರಿದು ಬರುವ ಅನೇಕ ವಿಚಾರಗಳಲ್ಲಿ ನಮ್ಮ ಮನಸ್ಸಿಗೆ ಹಿತವಾಗುವ ವಿಚಾರಕ್ಕೆ ಮಾತ್ರ ನಾವು ಕಿವಿಗೊಡಬೇಕು. ಮನಸ್ಸನ್ನು ಮಲಿನ ಮಾಡುವ ಕೆಟ್ಟ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಹಗೆಯನ್ನು ಸಾಧಿಸಲು ಹೊರಟರೆ ಅದರಿಂದಾಗುವ ಪರಿಣಾಮವೂ ಕೂಡ ಬಹಳ ಕೆಟ್ಟದಾಗಿರುತ್ತದೆ. ಜಗತ್ತಿನ ಅಂಟು ಮತ್ತು ನಂಟು ಅಧಿಕವಾದಷ್ಟು ಮನದೊಳಕ್ಕೆ ನುಗ್ಗುವ ಹೊಲಸು ಅಧಿಕವಾಗುತ್ತದೆ. ಹಾಗಾಗಿಯೇ ತರುಣ್ ಮುನಿಸಾಗರ್ ಅವರು ಹೇಳುವಂತೆ, ನಮ್ಮ ಮನಸ್ಸಿನಲ್ಲಿ ದೇವಸ್ಥಾನ ಹಾಗೂ ಸ್ಮಶಾನ ಎಂಬ 2 ಸ್ಥಳಗಳನ್ನು ಮೀಸಲಿಟ್ಟುಕೊಂಡು ಒಳ್ಳೆಯದನ್ನು ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಂಡು ಕೆಟ್ಟದ್ದನ್ನು ಸ್ಮಶಾನದಲ್ಲಿ ಹೂತು ಬಿಡಬೇಕು ಎನ್ನುತ್ತಾರೆ. ಹೊರಗಿನಿಂದ ಬರುವ ಕೆಟ್ಟ ವಿಚಾರಗಳನ್ನು ತಡೆಯುತ್ತಾ, ಒಡಲೊಳಗಿರುವ ಕೆಟ್ಟ ವಿಚಾರಗಳನ್ನು ಹೊರತಳ್ಳುತ್ತಾ ನಮ್ಮ ಮನಸ್ಸು ಮೌನದ ಮೂಲಕ ಪ್ರಶಾಂತತೆಯನ್ನು ಕಾಪಾಡಿಕೊಂಡರೆ ಸಾರ್ಥಕ ಬದುಕು ನಮ್ಮದಾಗುತ್ತದೆ. ಇಂತಹ ಬದುಕು ಮೌನದಿಂದ ಮಾತ್ರ ಸಿದ್ಧಿಸುವುದಾಗಿದೆ. ತಾಳ್ಮೆ ಎಂಬ ಆಯುಧ, ಮೌನವೆಂಬ ಕಿರೀಟ, ನಗುವೆಂಬ ಆಭರಣ ಇವುಗಳನ್ನು ಧರಿಸಿ ಅನುಸರಿಸಿದವರಿಗೆ ಸೋಲೇ ಇರುವುದಿಲ್ಲ ಅಲ್ಲವೇ? ಇಂತಿ ನಿಮ್ಮವ ರವಿ ಕಂಗಳ್. ಎಲ್ಲರಿಗೂ ನಮಸ್ಕಾರಗಳು.